Hello everyone, welcome to 5th English class, 2nd unit, Prose, True Friendship. So today we will discuss about a beautiful topic, True Friendship. ಸೊ ನಿಜವಾದ ಸ್ನೇಹಿತ ಅಥವಾ ನಿಜವಾದ ಗೆಳೆತನದ ಬಗ್ಗೆ ಒಂದು ಸುಂದರವಾದ ಪಾಠವನ್ನು ಕೊಟ್ಟಿದ್ದಾರೆ. ಸೊ ಆ ಪಾಠ ಏನು ಹೇಳುತ್ತೆ, ಆ ಪಾಠದ ಸಾರಾಂಶ ಏನು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗುವ. ಫಸ್ಟ್ ಐ ವಿಲ್ ರೀಡ್ ಇಟ್, ದೆನ್ I will explain the whole topic. Once upon a time, in the city of Syracuse, lived two friends, Damon and Pythas. Both of them were lovers of the truth. However, their king, Dionysus, was an evil-minded ruler. One day, the king heard the Pythas had called him cruel and had said something against him. So he got very angry. He announced that Pythas would be punished for this and hanged. So, ಇದು ಮೊದಲನೇ ಪ್ಯಾರ. Once upon a time, in the city of Syracuse, lived two friends. ಏನಾಗಿತ್ತು? ಡೆಮೋನ್ ಆ್ಯಂಡ್ ಪೈಥಾಸಸ್. ಸೊ ಒಂದಾನೊಂದು ಕಾಲದಲ್ಲಿ ಏನಾಗಿತ್ತು, ಒಂದು ಸಿಟಿ ಇತ್ತು. ಸೊ ಆ ಸಿಟಿ ಹೆಸರೇನು ಹೇಳಿ, ಸಿರಾಕುಸ್ ಅನ್ನೋದು ಸಿಟಿ. ಸೊ ಅಲ್ಲಿ ಎರಡು ಸ್ನೇಹಿತರು ಏನಾಗಿದ್ದರು, ವಾಸವಾಗಿದ್ದರು, ಇದ್ದರು ಅಂತ. ಅವರ ಹೆಸರು ಏನಂದರೆ ಡೆಮೋನ್ ಆ್ಯಂಡ್ ಪೈಥಾಸ್ ಅಂತ ಹೇಳಿ. ಸೊ ಗ್ರೀಕ್ನ ಒಂದು ಸಿಟಿ ಅದು ಸಿರಾಕುಸ್ ಅನ್ನೋದು. ಬೋತ್ ಆಫ್ ದೆಮ್ ವೇರ್ ಲವರ್ಸ್ ಆಫ್ ಅ ಟ್ರುತ್. ಅವರಿಬ್ಬರು ಏನಾಗಿದ್ದರು, ಸತ್ಯವನ್ನು ಪ್ರೀತಿಸ್ತಾ ಇದ್ರು ಅಂತ. ಅಂದರೆ ಇಬ್ಬರು ಏನಾಗಿದ್ರು, ಸತ್ಯವಾದಿಗಳಾಗಿದ್ದರು ಅಂತ. ಅಂದರೆ ಒಳ್ಳೆಯವರಾಗಿದ್ದು, ಸತ್ಯವಂತರಾಗಿದ್ದರು ಅಂತ ಅರ್ಥ. ಸೊ ಹವೆವರ್ ದೇರ್ ಕಿಂಗ್ ಡೈನೋಸಿಸ್ ವಾಸ್ ಆ್ಯನ್ ಇವಿಲ್ ಮೈಂಡೆಡ್ ರೂಲರ್. ಸೊ ಅಲ್ಲಿ ಆ ಒಂದು ಸಿಟಿಯ ಒಂದು ರಾಜ ಏನಾಗಿದ್ದ, ಡೈನೋಸಿಸ್ ಅಂತ ಹೇಳಿ. ಅವನೇನಾಗಿದ್ದ, ತುಂಬ ಕ್ರೂರ ಮನಸ್ಥಿತಿಯ ರಾಜನಾಗಿದ್ದ. ಅಂದರೆ ನಿರ್ದಯ ಒಂದು ನಿಯಮಗಳನ್ನು ಮಾಡ್ತಿರುವಂಥ ರಾಜ ಅಂತ ಹೇಳಿ. ಒನ್ ಡೇ ದ ಕಿಂಗ್ ಹರ್ಡ್ ದಟ್ ಪೈಥಾಸ್ and had called him cruel and had said something against him. ಒಂದಿನ ಆ ರಾಜನಿಗೆ ಕೇಳ್ಪಡ್ತು, ಪೈಥಾಸಸ್ ಏನು ಮಾಡಿರ್ತಾ, ರಾಜ ಏನಾಗಿರ್ತಾನೆ, ಕ್ರೂರಿಯಾಗಿದ್ದವನು ಅನ್ನೋದನ್ನು ಹೇಳಿದ್ದಂಥ ವಿಷಯ ಏನಾಗುತ್ತೆ, ಅವನ ಕಿವಿಗೆ ಬೀಳುತ್ತೆ, ರಾಜನ ಕಿವಿಗೆ. ಏನು ಪೈಥಾಸಸ್ ಏನು ಮಾಡ್ತಾ ಇದ್ದಾನೆ, ಅವನ ವಿರುದ್ಧವಾಗಿ ರಾಜ ನಿರ್ದಯಿಯಾಗಿದ್ದವನು, ಕ್ರೂರಿಯಾಗಿದ್ದಾನೆ ಅಂತ ಹೇಳಿದ್ದ ವಿಷಯ ಏನಾಗುತ್ತೆ, ರಾಜನಿಗೆ ಕೇಳ್ಪಟ್ಟತ್ತೆ ಅಂತ. ಪೈಥಾಸಸ್ ಈ ರೀತಿ ಹೇಳ್ತಾ ಇದ್ದಾನೆ ಅನ್ನೋ ವಿಷಯ. ಸೊ ಹಿ ಗಾಟ್ ಅ ವೆರಿ ಆ್ಯಂಗ್ರಿ. ಏನಾಗ್ತಾನೆ, ಅವನು ಸಿಕ್ಕಾಪಟ್ಟೆ ಸಿಟ್ಟಾಗ್ತಾನೆ. ಏನಾಗ್ತದೆ, ತನ್ನ ಬಗ್ಗೆ ಯಾರೋ ಕೆಟ್ಟದಾಗಿ ಹೇಳ್ತಾ ಇದ್ದಾನೆ, ತಾನು ಕ್ರೂರಿ ಅಂತ ಹೇಳ್ತಾ ಇದ್ದಾನೆ, ನಿರ್ದಯಿ ಅಂತ ಹೇಳ್ತಾ ಇದ್ದಾನೆ, ಅವನು ನನ್ನ ವಿರುದ್ಧ ಏನೋ ಸಂಚು ಮಾಡ್ತಿದ್ದಾರೆ ಅಂತ ರಾಜನಿಗೆ ಅನಿಸಿ ಏನಾಗುತ್ತೆ, ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಂತ. ಹಿ ಅನೌನ್ಸ್ಡ್ ದಟ್ ಪೈಥಾಸಸ್ ವುಡ್ ಬಿ ಪನಿಷ್ಡ್ ಫಾರ್ ದಿಸ್ ಆ್ಯಂಡ್ ಹ್ಯಾಂಗ್ಡ್. ಅವನೇನು ಮಾಡ್ತಾನೆ, ಅನೌನ್ಸ್ ಮಾಡ್ತಾನೆ, ಆ ವಿಷಯವನ್ನು ಕೇಳ್ಪಟ್ಟು ಏನು ಮಾಡ್ತಾನೆ, ಪೈಥಾಸಸ್ನ ಪನಿಷ್ ಮಾಡಬೇಕು. ಅಂದರೆ ಅವನಿಗೆ ಏನು ಮಾಡಬೇಕು, ಶಿಕ್ಷೆಯನ್ನು ಕೊಡಬೇಕು, ಹಾಗೆ ಹ್ಯಾಂಗ್ ಮಾಡಬೇಕು, ನೇಣಿಗೆ ಹಾಕಬೇಕು ಅಂತ ಹೇಳಿ ಏನು ಮಾಡ್ತಾನೆ, ಅನೌನ್ಸನ್ನು ಮಾಡ್ತಾನೆ ಅಂತ. ಸೊ ಫಸ್ಟ್ ಪ್ಯಾರ ಏನಾಗಿತ್ತು, ಸಿರಾಕಸ್ ಅನ್ನೋ ಒಂದು ಸಿಟಿಯಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ನಿಜವಾದ ಸ್ನೇಹಿತರು ಇರ್ತಾರೆ. ಅಂದರೆ ಸತ್ಯವನ್ನು ಪ್ರೀತಿಸುವಂತಹ ಸತ್ಯವಾದಿಗಳಾಗಿರುವಂಥ ಎರಡು ಫ್ರೆಂಡ್ಸ್ ಇರ್ತಾರೆ. ಸೊ ಅವರು ಏನಾಗಿರ್ತಾರೆ, ಅದೇ ಸಿಟಿಯ ರಾಜ ಏನಾಗಿರ್ತಾರೆ, ಡೈನೋಸಸ್ ಅನ್ನೋನು. ಅವನೇನಾಗುತ್ತೆ, ಕ್ರೂರಿಯಾದಂತಹ ರಾಜನಾಗಿರ್ತಾನೆ. ಒಂದು ಸಲ ಏನಾಗ್ತದೆ, ಅವನಿಗೆ ಪೈಥಾಸಸ್ಸು ರಾಜನ ವಿರುದ್ಧವಾಗಿ ರಾಜ ಕ್ರೂರಿ ಇದ್ದವನು ಅಂತ ಹೇಳಿದ ರೀತಿಯಲ್ಲಿ ಏನಾಗುತ್ತೆ, ಅವನಿಗೆ ಸುದ್ದಿ ಕೇಳ್ಪಟ್ಟತ್ತೆ. ಸೊ ಅವನೇನು ಮಾಡ್ತಾನೆ, ಸಿಕ್ಕಾಪಟ್ಟೆ ಸಿಟ್ಟಾಗಿ ಅವನೇನು ಮಾಡ್ತಾನೆ, ರಾಜ ಏನು ಮಾಡ್ತಾನೆ, ಪೈಥಾಸಸ್ನ ನೇಣಿಗೇರಿಸಬೇಕು ಅಂತ ಹೇಳಿ ಶಿಕ್ಷೆಯನ್ನು ಅನೌನ್ಸ್ ಮಾಡ್ತಾನೆ. ಸೊ ಇದು ಮೊದಲನೇ ಪ್ಯಾರ. ದೆನ್ ಸೆಕೆಂಡ್, ನೆಕ್ಸ್ಟ್, ಇನ್ ದ court of King Dionysus. Dionysus is on the throne. Pythasus' hands are tied behind. Soldiers are on his either side. Pythasus: O king, please allow me to go and meet my old mother and my sister. Before I die, I must arrange for my sister's marriage and bid goodbye to my mother. After that I will return. This is my last wish. King Dionysus: Impossible. I cannot grant your wish. How can I be
sure that you will return. Demons enter the scene. So, in the court of the king Dionysus, ಡೈನಾಸಸ್ನ ಒಂದು ಅರಮನೆ. ದ ಡೈನಾಸಸ್ ಈಸ್ ಒನ್ ಆಫ್ ದ ಥ್ರೋನ್. ಅವನೇನಾಗಿದೆ, ಸಿಂಹಾಸನದ ಮೇಲೆ ಕುಂತಿದ್ದಾನೆ. ಪೈಥಾಸಸ್ ಹ್ಯಾಂಡ್ಸ್ ಆರ್ ಟೈಡ್ ಟು ಬಿಹೈಂಡ್, ಸೋಲ್ಜರ್ಸ್ ಆರ್ ಆನ್ ಹಿಸ್ ಐದರ್ ಸೈಡ್. ಅವನ ಹಿಂದ್ಗಡೆ ಏನಾಗಿತ್ತು, ಪೈಥಾಸಸ್ನ ಹಿಂದ್ಗಡೆ ಗಟ್ಟಿಯಾಗಿ ಅವನ ಕೈಗಳನ್ನು ಕಟ್ಟಲಾಗಿತ್ತು. ಹಾಗೆ ಪಕ್ಕದಲ್ಲಿ ಏನಾಗಿದ್ದರು, ಸೋಲ್ಜರ್ಸು, ಸೈನಿಕರು ನಿಂತ್ಕೊಂಡಿದ್ರು ಅಂತ. ಹಾಗೆ ಪೈಥಾಸಸ್ ಹೇಳ್ತಾನೆ, ಓ ಕಿಂಗ್, ಪ್ಲೀಸ್ ಅಲೋ ಮೀ ಟು ಗೋ ಆ್ಯಂಡ್ ಮೀಟ್ ಮೈ ಓಲ್ಡ್ ಮದರ್ ಆ್ಯಂಡ್ ಮೈ ಸಿಸ್ಟರ್ ಬಿಫೋರ್ ಐ ಡೈ. ಏನು ಹೇಳ್ತಾನೆ, ರಾಜ ದಯವಿಟ್ಟು ನನಗೆ ಹೋಗಲಿಕ್ಕೆ ಬಿಡು. ನಾನೇನು ಮಾಡಬೇಕು, ನನ್ನ ತಾಯಿಯನ್ನು, ನನ್ನ ವಯಸ್ಸಾದಂಥ ತಾಯಿಯನ್ನು ಹಾಗೆ ನನ್ನ ತಂಗಿಯನ್ನು ಸಾಯೋಕ್ಕಿಂತ ಮುಂಚೆ ಭೇಟಿ ಮಾಡಬೇಕು. ಐ ಮಸ್ಟ್ ಅರೇಂಜ್ ಫಾರ್ ಮೈ ಸಿಸ್ಟರ್ಸ್ ಮ್ಯಾರೇಜ್. ಏನು ಮಾಡಬೇಕು, ನಾನು ಸಾಯೋಕ್ಕಿಂತ ಮುಂಚೆ ನನ್ನ ತಂಗಿಯ ಒಂದು ಮದುವೆಯನ್ನು ಮಾಡಿಸ್ಬೇಕು ಅಂತ. ಆ್ಯಂಡ್ ಬಿಡ್ ಗುಡ್ ಬೈ ಟು ಮೈ ಮದರ್. ಏನಾಗಬೇಕು, ಅದರ ಜೊತೆಗೆ ನನ್ನ ತಾಯಿಯನಿಗೆ ಏನಾಗಬೇಕು, ವಿದಾಯವನ್ನು ಹೇಳಿ ಬರಬೇಕು ಅಂಥೇಳಿ. ಆಫ್ಟರ್ ದಟ್ ಐ ವಿಲ್ ರಿಟರ್ನ್, ದಿಸ್ ಇಸ್ ಮೈ ಲಾಸ್ಟ್ ವಿಶ್. ಅದಾದ ನಂತರ ನಾನು ಏನು ಮಾಡ್ತೀನಿ, ವಾಪಸ್ ಬರ್ತೀನಿ, ಇದು ನನ್ನ ಕೊನೆಯ ಆಸೆ ಅಂತ ಹೇಳಿ ಪೈಥಾಸಸ್ ಹೇಳ್ತಾನೆ. ದೆನ್ ಕಿಂಗ್ ಅದಕ್ಕೇನು ಹೇಳ್ತಾನೆ ಅಂತ, ಇಂಪಾಸಿಬಲ್, ಇದು ಸಾಧ್ಯವೇ ಇಲ್ಲ. ಐ ಕೆನಾಟ್ ಗ್ರ್ಯಾಂಟ್ ಯುವರ್ ವಿಶ್. ನಾನೇನು ಮಾಡೋದಿಲ್ಲ, ನಿನ್ನ ಒಂದು ವಿಶನ್ನು, ನಿನ್ನ ಒಂದು ಆಸೆನ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ, ಪರ್ಮಿಷನನ್ನು ಕೊಡೋದಿಲ್ಲ. ಹೌ ಕ್ಯಾನ್ ಐ ಶ್ಯೂರ್ ದಟ್ ಯು ವಿಲ್ ರಿಟರ್ನ್. ನಾನು ಹೇಗೆ ನಂಬಲಿ ನೀನು ವಾಪಸ್ ಬರ್ತೀಯಾ ಅಂತ ಹೇಳಿ ಹೇಳ್ತಾನೆ ರಾಜ. ಅಂಥ ಟೈಮಲ್ಲಿ ಡೆಮಾನ್ಸ್ ಎಂಟರ್ ದ ಸೀನ್. ಆ ಸಂದರ್ಭದಲ್ಲಿ ಏನು ಮಾಡ್ತಾನೆ, ಅವನ ಪೈಥಾಸ್ನ ಒಂದು ಪ್ರೀತಿಯ ಗೆಳೆಯ ದಾಮೋನ್ ಏನು ಮಾಡ್ತಾನೆ, ಬರ್ತಾನೆ ಅಂತ. Then Damon, sir, I am Damon, and a true friend of Pythas. Please let him go to fulfill his last wish. I will remain in your custody until he returns. King Dionysus. All right, Pythasus, but on one condition. I will fix the day and the hour of your return. If you do not return in time, your friend Damon will have to die instead of you. So Pythasus was granted his last wish. He went home, completed his work, and hurried back to Syracuse. He had to face many dangers, and so he was delayed. On the fixed day, Pythas had not returned. As a result, Damon was taken to be hanged. In the court of a king Dionysus, Dionysus is on the throne. Damon's hands are tied behind. Soldiers are on his either side. King Dionysus. Where is your friend now, Damon? He has left you here to die. I am certain that he will not return. You are a fool to be here in his place, Damon. You are mistaken. I know that Pythasus will keep his promise. He will back. ಸೊ ಈ ಒಂದು ಪ್ಯಾರಾದಾಂಶ ಏನಪ್ಪ ಅಂತಂದರೆ, ಸಾರಾಂಶ ಏನಪ್ಪ ಅಂತಂದರೆ, ಡೆಮಾನ್, ಸರ್ ಐ ಆಮ್ ಡೆಮಾನ್. ಆ ಒಂದು ಟೈಮಲ್ಲಿ ಏನಾಗ್ತಾನೆ, ಡೆಮಾನು ಒಂದು ಕೋರ್ಟಿಗೆ ಎಂಟರ್ ಆಗಿರ್ತಾನೆ, ಅಂದರೆ ರಾಜನ ಒಂದು ಸಭೆಗೆ ಎಂಟರ್ ಆಗ್ತಾನೆ. ಸರ್ ಐ ಆಮ್ ಡೆಮಾನ್ ಆ್ಯಂಡ್ ಅ ಟ್ರೂ ಫ್ರೆಂಡ್ ಆಫ್ ಪೈಥಾಸಸ್. ನಾನೇನು ಹೇಳಿ, ಡೆಮಾನ್ ಅಂತ ಹೇಳಿ, ನಾನು ನಿಜವಾದ ಪೈಥಾಸಸ್ನ ನಿಜವಾದ ದೋಸ್ತಿ ಅಥವಾ ಗೆಳೆಯ ಅಂತ ಹೇಳಿ ಪರಿಚಯ ಮಾಡ್ಕೋತಾನೆ. ಪ್ಲೀಸ್ ಲೆಟ್ ಮಿ ಹಿಮ್ ಗೋ ಟು ಫುಲ್ಫಿಲ್ ಹಿಸ್ ಲಾಸ್ಟ್ ವಿಶ್. ಐ ವಿಲ್ ರಿಮೇನ್ ಇನ್ ಯುವರ್ ಕಸ್ಟಡಿ ಅಂಟಿಲ್ ಹಿ ರಿಟರ್ನ್ಸ್. ಏನಾಗುತ್ತೆ, ಅವನಿಗೆ ಕೇಳ್ಕೊತಾನೆ, ದಯವಿಟ್ಟು ಏನು ಮಾಡಿ ಅವನಿಗೆ ಹೋಗಲಿಕ್ಕೆ ಅವಕಾಶ ಕೊಡಿ, ಅವನಲ್ಲಿ ಕೊನೆಯ ಆಸೆಯನ್ನು ಈಡೇರಿಸಲಿಕ್ಕೆ ಅವಕಾಶವನ್ನು ಕೊಡಿ, ಅವನು ಬರೋವರೆಗೂ ನಾನು ನಿಮ್ಮ ಕಸ್ಟಡಿಯಲ್ಲಿ ಅವನ ಪರವಾಗಿ ಇರ್ತೀನಿ ಅಂತ ಹೇಳಿ ಏನು ಮಾಡ್ತಾನೆ, ಡೆಮಾನ್ ಹೇಳ್ತಾನೆ. ದೆನ್ ಕಿಂಗ್ ಡೈನೋಸಸ್, ಆಲ್ ರೈಟ್ ಪೈಥಾಸ್ ಏನು ಹೇಳ್ತಾನೆ, ಸರಿ ಹಾಗಾದರೆ ಪೈಥಾಸ್ ನಡೀತದೆ ಅಂತೇಳಿ, ಬಟ್ ಆನ್ ಒನ್ ಕಂಡೀಷನ್, ಆದರೆ ಒಂದು ಷರತ್ತು ಅಂತೇಳಿ, ಐ ವಿಲ್ ಫಿಕ್ಸ್ ದ ಡೇ ಆ್ಯಂಡ್ ಅವರ್ ಆಫ್ ಯುವರ್ ರಿಟರ್ನ್. ಏನು ಮಾಡ್ತಾನೆ, ನಾನು ಒಂದು ದಿನವನ್ನು ಫಿಕ್ಸ್ ಮಾಡ್ತೀನಿ, ಆ ದಿನಕ್ಕೆ ಏನಾಗಬೇಕು, ನೀನು ಆ ಸಮಯಕ್ಕೆ ನೀನು ಸರಿಯಾಗಿ ಬರಬೇಕು ಅಂತ. ಇಫ್ ಯು ಡು ನಾಟ್ ರಿಟರ್ನ್ ಇನ್ ಟೈಮ್, ಒಂದು ವೇಳೆ ನೀನೇನಾದರೂ ಸರಿಯಾದ ಸಮಯಕ್ಕೆ ಬರದೇ ಇದ್ದರೆ,
ಯುವರ್ ಫ್ರೆಂಡ್ ಡೆಮಾನ್ ವಿಲ್ ಹ್ಯಾವ್ ಟು ಡೈ ಇನ್ಸ್ಟೆಡ್ ಆಫ್ ಯು. ಆ ಸಮಯಕ್ಕೆ ನೀನು ಬರೆದಿದ್ದೆ, ನಿನ್ನ ಸ್ನೇಹಿತ ಡೆಮಾನ್ ಏನು ಮಾಡ್ತಾನೆ, ನಿನ್ನ ಬದಲಾಗಿ ಅವನು ಸಾಯ್ತಾನೆ ಅಂತ ಹೇಳಿ ಕಿಂಗ್ ಹೇಳ್ತಾನೆ. ಸೊ ಪೈಥಸ್ ವಾಸ್ ಗ್ರಾಂಟೆಡ್ ಹಿಸ್ ಲಾಸ್ಟ್ ವಿಶ್. ಹಾಗಾಗಿ ಪೈಥಸ್ನಿಗೆ ಏನಾಗುತ್ತೆ, ಲಾಸ್ಟ್ ವಿಶನ್ನ ಪೂರೈಕೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗತ್ತೆ ಅಂತ. ಹಿ ವೆಂಟ್ ಹೋಮ್. ಅವನೇನು ಮಾಡ್ತಾನೆ, ಮನೆಗೆ ತೆರಳುತ್ತಾನೆ. ಕಂಪ್ಲೀಟೆಡ್ ಹಿಸ್ ವರ್ಕ್. ಏನು ಮಾಡ್ತಾನೆ, ಅವನು ಯಾವ ವಿಷಯಕ್ಕೆ ಹೋಗಿರ್ತಾನೋ ಆ ಎಲ್ಲ ಕೆಲಸಗಳನ್ನು ಏನು ಮಾಡ್ತಾನೆ, ಮುಗಿಸ್ತಾನೆ. ಆ್ಯಂಡ್ ಹರಿಡ್ ಬ್ಯಾಕ್ ಟು ಸಿರಾಕುಸ್. ಹಾಗೇನು ಮಾಡ್ತಾನೆ, ಅವಸರವಾಗಿ ಸಿರಾಕುಸ್ಗೆ ಬರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರ್ತಾನೆ. ಹಿ ಹ್ಯಾಡ್ ಟು ಫೇಸ್ ಮೆನಿ ಡೇಂಜರಸ್ ಆ್ಯಂಡ್ ಸೊ ಹಿ ವಾಸ್ ಡಿಲೇಡ್. ಅವನೇನು ಮಾಡ್ತಾನೆ, ಬರುವಂಥ ದಾರಿಯಲ್ಲಿ ಅವನಿಗೆ ಹಲವಾರು ಅಪಾಯಗಳು ಕಾದಿರುತ್ತೆ. ಸೊ ಅಪಾಯಗಳ ಕಾರಣದಿಂದಾಗಿ ಏನು ಮಾಡ್ತಾರೆ, ಅವುಗಳನ್ನು ನಿಭಾಯಿಸಿ ಬರಲಿಕ್ಕೆ ಏನಾಗುತ್ತೆ, ತಡವಾಗುತ್ತೆ ಅಂತ. ಆನ್ ದ ಫಿಕ್ಸ್ಡ್ ಡೇ ಏನಾಗುತ್ತೆ, ಅವನು ಯಾವ ದಿನವನ್ನು ರಾಜ ನಿಗದಿಪಡಿಸಿರ್ತಾನೋ ಆ ದಿನ ಬರುತ್ತೆ. ಪೈಥಾಸ್ ಹ್ಯಾಡ್ ನಾಟ್ ರಿಟರ್ನ್. ಅವನೇನು ಮಾಡ್ತಾನೆ, ಪೈಥಾಸಸ್ ಬಂದಿರ್ತಿಲ್ಲ ಆ ಟೈಮಲ್ಲಿ. ಆ್ಯಸ್ ಅ ರಿಸಲ್ಟ್ ಆಫ್ ಡೆಮನ್ ವಾಸ್ ಟೇಕನ್ ಟು ಬಿ ಹ್ಯಾಂಗ್ಡ್. ಆ ಕಾರಣದಿಂದ ಏನು ಮಾಡ್ತಾರೆ, ಡೆಮಾನ್ನ ಏನು ಮಾಡ್ತಾರೆ, ಗಲ್ಲಿಗೇರಿಸಲಿಕ್ಕೆ ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ ಅಂತ. ಇನ್ ದ ಕೋರ್ಟ್ ಆಫ್ ಕಿಂಗ್ ಡೈನೋಸಸ್. ದ ಡೈನೋಸಸ್ ಈಸ್ ಆನ್ ದ ಥ್ರೋನ್. ಡೆಮಾನ್ಸ್ ಹ್ಯಾಂಡ್ಸ್ ಆರ್ ಟೈಡ್ ಬಿಹೈಂಡ್. ಸೋಲ್ಜರ್ಸ್ ಆರ್ ಆನ್ ದ ಐದರ್ ಸೈಡ್. ಸೊ ಅದೇ ರೀತಿಯಲ್ಲಿ ಏನಾಗುತ್ತೆ, ರಾಜ್ಯಸಭೆ ಬರುತ್ತೆ. ಸಭೆಯಲ್ಲಿ ಏನಾಗುತ್ತೆ, ಆ ರಾಜ ಸಿಂಹಾಸನದ ಮೇಲೆ ಕೂತ್ಕೊಂಡಿರ್ತಾರೆ. ಡೆಮಾನ್ಸ್ನ ಕೈಗಳನ್ನು ಏನು ಮಾಡ್ತಾರೆ, ಹಿಂದ್ಗಡೆ ಕಟ್ಟಿರ್ತಾರೆ. ಪಕ್ಕದಲ್ಲಿ ಸೈನಿಕರು ನಿಂತಿರ್ತಾರೆ. ಕಿಂಗ್ ಡೈನೋಸಸ್, ವೇರ್ ಇಸ್ ಯುವರ್ ಫ್ರೆಂಡ್ ನೌ ಡೆಮಾನ್? ಹಿ ಹ್ಯಾಸ್ ಲೆಫ್ಟ್ ಟು ಯುವರ್ ಹಿಯರ್ ಟು ಡೈ. ಐ ಆಮ್ ಸರ್ಟನ್ಲಿ ದಟ್ ಹಿ ವಿಲ್ ನಾಟ್ ರಿಟರ್ನ್. ಯು ಆರ್ ಫೂಲ್ ಟು ಬಿ ಹಿಯರ್ ಇನ್ ಹಿಸ್ ಪ್ಲೇಸ್. ಏನಾಗುತ್ತೆ, ರಾಜ ಹೇಳ್ತಾನೆ, ಎಲ್ಲಿ ನಿನ್ನ ಸ್ನೇಹಿತ ಡೆಮಾನ್ ಅಂತ ಕೇಳ್ತಾನೆ. ಹಿ ಲೆಫ್ಟ್ ಟು ಯು ಹಿಯರ್ ಟು ಡೈ. ನೀನು ಸಾಯಲಿ ಅಂತ ಬಿಟ್ಟು ಹೋಗಿದ್ದಾನೆ. ನನಗೆ ಮುಂಚೆನೇ ಗೊತ್ತಿತ್ತು ಅವನು ಬರೋದಿಲ್ಲ ಅಂತ ಹೇಳಿ. ನೀನೇನಾಗಿದೆಯಾ, ಮೂರ್ಖನಾಗಿದೆಯಾ, ಅವನ ಜಾಗದಲ್ಲಿ ಬಂದು ನಿಂತಿದೆಯಾ ಅಂತ ಹೇಳ್ತಾನೆ ರಾಜ. ಆಗ ಡೆಮಾನ್ ಹೇಳ್ತಾನೆ, ಯು ಆರ್ ಮಿಸ್ಟೇಕನ್. ನೀವೇನು ಮಾಡಿದ್ದೀರಾ, ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀರಾ. ಐ ನೋ ದಟ್ ಪೈಥಾಸಸ್ ವಿಲ್ ಕೀಪ್ ಹಿಸ್ ಪ್ರಾಮಿಸ್. ನನಗೆ ಗೊತ್ತು ಪೈಥಾಸಸ್ ಏನು ಮಾಡ್ತಾನೆ, ತಾನು ಕೊಟ್ಟಂಥ ಮಾತನ್ನು ಖಂಡಿತವಾಗ್ಲೂ ಉಳಿಸ್ಕೋತಾನೆ. ಹಿ ವಿಲ್ ಬ್ಯಾಕ್. ಅವನು ಖಂಡಿತವಾಗ್ಲೂ ಏನಾಗ್ತಾನೆ, ವಾಪಸ್ಸು ಬರ್ತಾನೆ ಅಂತ ಹೇಳಿ ಡೆಮಾನ್ ಹೇಳ್ತಾನೆ. ಇನ್ ಟೈಮ್, ಇವನ್ ಇಫ್ ಹಿ ಡಸ್ ನಾಟ್ ಕಮ್ ಬ್ಯಾಕ್, ಐ ವಿಲ್ ಬಿ ಹ್ಯಾಪಿ ಟು ಡೈ ಇನ್ ಹಿಸ್ ಪ್ಲೇಸ್ ಆಸ್ ಐ ಲವ್ ಹಿಮ್ ಡಿಯರ್ಲಿ. ಪೈಥಾಸಸ್ ಎಂಟರ್ ದ ಕೋರ್ಟ್ ಹಾಲ್ ರನ್ನಿಂಗ್ ಆ್ಯಂಡ್ gasping for breath. Demon embraces Pythasus and weeps. Pythasus, I have come. Please do not kill Demon. I have come back to take the punishment. Please hang me. Demon, no, please hang me. If he were to be late, then I would have been hanged. So I am to be punished. Both of them argued for some time. At last, ಏನಾಗುತ್ತೆ, ನೆಕ್ಸ್ಟು ಏನು ಮಾಡ್ತಾನೆ, ಇವನ್ ಇಫ್ ಹಿ ಡಸ್ ನಾಟ್, ಅವನೇನು ಮಾಡ್ತಾನೆ, ಡೆಮಾನ್ ಹೇಳಿರ್ತಾನೆ, ಅವನು ಖಂಡಿತವಾಗ್ಲೂ ಏನು ಮಾಡ್ತಾನೆ, ಸರಿಯಾದ ಸಮಯಕ್ಕೆ ಬಂದೇ ಬರ್ತಾನೆ. ಅವನಿಗೆ ನೀವು ತಪ್ಪಾಗಿ ಅರ್ಥೈಸ್ಕೊಟ್ಟಿದ್ದೀರಾ ಅಂತೇಳಿ ರಾಜನ ಹತ್ರ ಹೇಳಿರ್ತಾನೆ. ಒಂದು ವೇಳೆ ಇವನ್ ಇಫ್ ಹಿ ಡಸ್ ನಾಟ್ ಕಮ್ ಬ್ಯಾಕ್, ಐ ವಿಲ್ ಹ್ಯಾಪಿ ಟು ಡೈ ಇನ್ ಹೀಸ್ ಪ್ಲೇಸ್ ಆ್ಯಸ್ ಹಿ ಲವ್ ಹಿಮ್ ಡಿಯರ್ಲಿ. ಏನಾಗುತ್ತೆ, ಒಂದು ವೇಳೆ ಅವ್ನು ಬರೆದಿದ್ರು ಕೂಡ ನಾನು ಖುಷಿಯಿಂದನೇ ಅವನ ಸ್ಥಾನದಲ್ಲಿ ನಿಂತ್ಕೊಂಡು ಸಾಯಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಹೇಳ್ತಾನೆ. ನಾನು ಅವನು ಅಷ್ಟು ಪ್ರೀತಿಸ್ತೀನಿ ಅಂತ ಹೇಳಿ. ಪೈಥಾಸಸ್ ಅದೇ ಟೈಮಲ್ಲಿ ಪೈಥಾಸಸ್ ಏನು ಮಾಡ್ತಾನೆ, ಕೋರ್ಟಿನ ಹಾಲಿಗೆ ಅವನ ಸಭೆಗೆ ಎಂಟರ್ ಆಗ್ತಾನೆ. ಉಸಿರನ್ನ ಬಿಟ್ಕೊಂಡು ಬಂದಿರ್ತಾನೆ, ಓಡ್ತಾ ಬಂದಿರ್ತಾನೆ ಅಂತ. ದೆನ್ ಪೈಥಾಸಸ್, ಐ ಹ್ಯಾವ್ ಕಮ್. ಪೈಥಾಸಸ್ ಹೇಳ್ತಾನೆ, ನಾನು ಬಂದಿದ್ದೀನಿ, ಪ್ಲೀಸ್ ಡು ನಾಟ್ ಕಿಲ್ ಡೆಮಾನ್. ಏನು ಮಾಡಬೇಡಿ, ದಯವಿಟ್ಟು ನನ್ನ ಸ್ನೇಹಿತನನ್ನು ಪ್ಲೀಸ್ ಅವನನ್ನು ಕೊಲ್ಲಬೇಡಿ, ಡೆಮಾನನ್ನು ಕೊಲ್ಲಬೇಡಿ ಅಂತ ಹೇಳ್ತಾನೆ. ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ದ ಪನಿಷ್ಮೆಂಟ್. ನಾನು ಶಿಕ್ಷೆಯನ್ನು ತಗೊಳ್ಳಿಕ್ಕೆ ಅಂತಲೇ ಬಂದಿದ್ದೀನಿ. ಪ್ಲೀಸ್ ಹ್ಯಾಂಗ್ ಮೀ, ನನ್ನನ್ನು ಗಲ್ಲಿಗೇರಿಸಿ ಅಂತ ಹೇಳಿ ಪೈಥಾಸಸ್ ಹೇಳ್ತಾನೆ. ಸೊ ಡೆಮಾನ್, ನೋ ಪ್ಲೀಸ್ ಹ್ಯಾಂಗ್ ಮೀ. ಡೆಮಾನ್ ಅಂತ ಹೇಳ್ತಾನೆ, ಇಲ್ಲ ದಯವಿಟ್ಟು ನನ್ನನ್ನೇ ಹ್ಯಾಂಗ್ ಮಾಡಿ. ಇಫ್ ವಿ ವರ್ ಟು ಬಿ ಲೇಟ್, ಒಂದು ವೇಳೆ ಅವನು ಬರದೇ ಇದ್ದರೆ ದಟ್ ಐ ವುಡ್ ಹ್ಯಾವ್ ಬೀನ್ ಹ್ಯಾಂಗ್ಡ್, ನಾನೇ ಸಾಯ್ತಾ ಇದ್ದೆ. ಹಾಗಾಗಿ ನನ್ನನ್ನೇ ಪನಿಷ್ಮೆಂಟ್ ಮಾಡಿ, ನನಗೆ ಶಿಕ್ಷೆಯನ್ನು ಕೊಡಿ, ನಾನೇ ಸಾಯಬೇಕು ಅಂತ ಹೇಳಿ ಡೆಮಾನ್ ಹೇಳ್ತಾನೆ. ಸ್ವಲ್ಪ ಸಮಯದವರೆಗೆ ಏನು ಮಾಡ್ತಾನೆ, ಡೆಮಾನ್ ಹಾಗೆ ಪೈಥಾಸಸ್ ಇಬ್ಬರು ಏನು ಮಾಡ್ತಾರೆ, ವಾದಕ್ಕೆ ಇಳ್ತಾರೆ, ನಾನೇ ಸಾಯಬೇಕು ಅಂತ ಹೇಳಿ. ಕಿಂಗ್ ಡೈನೋಸಸ್, ನೆವರ್ ಇನ್ ಮೈ ಲೈಫ್
have seen such a friendship. Both of you have kept your promises. I am happy to know that such a friendship existed. I set you both free. ಇವರಿಬ್ಬರ ಒಂದು ಆರ್ಗ್ಯೂನ ನೋಡಿ ಕಿಂಗ್ ಡೈನಾಸಸ್ ಹೇಳ್ತಾನೆ, ನೆವರ್ ಇನ್ ಮೈ ಲೈಫ್ ಹ್ಯಾವ್ ಐ ಸೀನ್ ಸಚ್ ಅ ಫ್ರೆಂಡ್ಶಿಪ್. ಇಂಥ ಒಂದು ಗೆಳೆತನವನ್ನು ನಾನು ಯಾವತ್ತೂ ಕೂಡ ನೋಡಿರಲೇ ಇಲ್ಲ ಅಂತ ಹೇಳಿ. ಬೋತ್ ಆಫ್ ಯು ಹ್ಯಾವ್ ಕೆಪ್ಟ್ ಯುವರ್ ಪ್ರಾಮಿಸ್. ನೀವಿಬ್ಬರು ನಿಮ್ಮಿಬ್ಬರ ಒಂದು ಪ್ರಾಮಿಸಸನ್ನು ಏನು ಮಾಡಿದ್ದೀರಾ, ವಚನವನ್ನು ಏನು ಮಾಡಿದ್ದೀರಾ, ಫುಲ್ಫಿಲ್ ಮಾಡಿದ್ದೀರಾ, ಇಬ್ಬರೂ ಏನು ಮಾಡಿದ್ದೀರಾ, ನಡ್ಸ್ಕೊಂಡಿದ್ದೀರಾ ಅಂತ. ಐ ಆಮ್ ಹ್ಯಾಪಿ ಟು ನೋ ದಟ್ ಸಚ್ ಅ ಫ್ರೆಂಡ್ಶಿಪ್ ಎಕ್ಸಿಸ್ಟೆಡ್. ಇಂಥ ಒಂದು ಸುಂದರವಾದ ಫ್ರೆಂಡ್ಶಿಪ್ ಅಸ್ತಿತ್ವದಲ್ಲಿರೋದು ಅಂದರೆ ಇದೆ ಅನ್ನೋದನ್ನ ನೋಡಲಿಕ್ಕೆ ನನಗೆ ಬಹಳ ಖುಷಿಯಾಯಿತು ನೋಡಿ ಅಂತೇಳಿ. ಐ ಸೆಟ್ ಯು ಬೋತ್ ಫ್ರೀ. ನಾನು ಏನು ಮಾಡ್ತೀನಿ, ನಿಮ್ಮಿಬ್ಬರನ್ನು ಕೂಡ ಬಿಡುಗಡೆ ಮಾಡ್ತಿದ್ದೀನಿ ಅಂತ ಹೇಳಿ ರಾಜ ಬಿಡ್ತಾನೆ. ಸೊ ಇದಿಷ್ಟು ಪಾಠದ ಸಾರಾಂಶ. ಐ ಹೋಪ್ ಟುಡೇ ಯು ವಿಲ್ ಲೆಸನ್ ದಿಸ್ ಲೆಸನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಸಬ್ಸ್ಕ್ರೈಬ್. ದಯವಿಟ್ಟು ನಿಮಗೆ ಪಾಠ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.